ನನ್ನ ಫ್ರೆಂಡ್ಸ್ ಎಲ್ಲ ದೊಡ್ಡ ದೊಡ್ಡ ಕುಳ. ನಿನ್ ತಲೆ ಚೆನ್ನಾಗಿದೆ, ನಾವು ಕೋಟಿ ಕೋಟಿ ಇನ್ವೆಸ್ಟ್ ಮಾಡ್ತೀವಿ, ಏನಾದ್ರು ಬಿಸ್ನೆಸ್ ಮಾಡು ಅಂತ ಅಂದ್ರು. ನನಗದೆಲ್ಲ ಇಷ್ಟ ಆಗ್ಲಿಲ್ಲ. ಹಿಂಗ್ ಸಿಂಪಲ್ ಆಗಿ ಬದುಕೋದಂದ್ರೆ ನನಗಿಷ್ಟ. ಹೌದೌದು ಧರ್ಮ, ಇವರು ತುಂಬಾ ಸಿಂಪಲ್ ಮನುಷ್ಯ, ತುಂಬಾನೇ ಸಿಂಪಲ್. ಕ್ಷಮಿಸಿ, ನಿಮ್ಮ ಮಗನ ಮದುವೆ ಬಗ್ಗೆ ನೀವೆಲ್ಲ ನೂರಾರು ಕನಸು ಕಟ್ಕೊಂಡಿರ್ತೀರ. ಆದರೆ ವಠಾರದಲ್ಲಿ ಅವ್ರ ಮದುವೆ ಈ ಥರ ಅನಿರೀಕ್ಷಿತವಾಗಿ ನಡೆದೋಯ್ತು. ಯಾಕಮ್ಮ ಹಾಗಂತ್ಯ? ಮಕ್ಕಳು ಏನು ಪಡ್ಕೊಂಬಂದಿರ್ತಾರೋ ಅದನ್ನೇ ಅನುಭವಿಸ್ತಾರೆ. ಹೀಗೆ ಮದುವೆ ಆಗಬೇಕು ಅಂತ ಅವ್ರ ಹಣೆಯಲ್ಲಿ ಬರೆದಿದೆ, ಹಾಗಾಗಿದೆ ಅಷ್ಟೇನೆ. ನನಗಂತೂ ತುಂಬ ಖುಷಿ ಇದೆ. ಆರಾಧನಾ ಎಲ್ಲಿ ಸೇರಬೇಕು ಅಲ್ಲಿ ಸೇರಿದ್ದಾಳೆ. ಒಂದೊಳ್ಳೆ ಮನಸ್ಸಿನ ಹುಡುಗಿ ನನ್ನ ಮನೆ ಸೊಸೆ ಆಗಿರೋದು ನನಗೆ ಹೆಮ್ಮೆನೆ. ಆದ್ರೂ ಮಗನ ಮದುವೆನ ತುಂಬಾ ಅದ್ದೂರಿಯಾಗಿ ಮಾಡ್ಬೇಕು ಅಂತ ನೀವಿದ್ರೇನೋ ಅಲ್ವಾ? ನನಗೂ ತುಂಬಾ ಆಸೆ ಇತ್ತು, ನನ್ನ ಮಗಳ ಮದುವೆ ಧಾಮ್ ಧೂಮಾಗಿ ಮಾಡ್ಬೇಕಾಗಿತ್ತು ಅಂತ. ಆದ್ರೆ ಏನ್ ಮಾಡೋದು? ಏನೇ ಆದ್ರೂ ನೀವು ಈ ಶಾಸ್ತ್ರ ಸಂಪ್ರದಾಯ ಅನ್ನೋದು ಬಿಟ್ಟಿಲ್ಲ ನೋಡಿ. ತಾಳಿ ಶಾಸ್ತ್ರ ಮಾಡ್ತಾ ಇದ್ದೀರಾ, ನನಗಂತೂ ಬಹಳ ಖುಷಿ ಆಯ್ತು. ರಾಜ್, ಹಲೋ ರಾಜ್, ಏನ್ ಹಾಗೆ ನೋಡ್ತಿದ್ದೀರಾ? ಇಷ್ಟು ಮುದ್ದ ಕಾಣಿಸಿದ್ರೆ ಇನ್ ಹೇಗ್ರಿ ನೋಡ್ಬೇಕು? ಏನು ಬೊಂಬೆ ತರ ಕಾಣಿಸ್ತಾ ಇದ್ದೀರಾ, ನನ್ ದೃಷ್ಟಿನೇ ಆಗ್ಬಿಡುತ್ತೆ. ಏನ್ ಮಾಡ್ತಿದ್ದೀರಾ? ಇವತ್ ನೀವು ನನಗೆ ಬೈಕೊಳ್ಳಿ, ಗಂಡನ್ ತರ ಆಡ್ತಾ ಇದೀರ ಅಂತ ಗದ್ರಿ, ಐ ಡೋಂಟ್ ಕೇರ್. ಇವತ್ ನೀವು ಸಕ್ಕತ್ತಾಗೆ ಮುದ್ದ ಕಾಣಿಸ್ತಿದ್ದೀರಾ, ನನ್ ದೃಷ್ಟಿ ಆಗತ್ತೆ. ತಾಲಿ ಕಟ್ಟಿದ್ದೀನಿ ಅಂತ ಹೆಂಗೆಂಗೋ ಆಡ್ಬೇಡಿ. ಹೆಂಗೆಂಗೋ ಅಲ್ಲ ರೀ, ಗಂಡನ್ ತರ ಆಡ್ತಿದ್ದೀನಿ, ತಪ್ಪಾ? ಸರಿ ಬನ್ನಿ, ರೇವತಿ ಆಂಟಿ ಮಹೇಶ್ ಸರ್ ಬಂದಿದ್ದಾರೆ, ಬನ್ನಿ, ನಿಮ್ಗೋಸ್ಕರ ಕಾಯ್ತಿದ್ದಾರೆ. ನೀವು ಹೋಗಿರಿ, ನಾನು ಬರ್ತೀನಿ. ಯಾಕೆ ಈಗಲೇ ಬರಕ್ಕೆ ಮುಹೂರ್ತ ಚೆನ್ನಾಗಿಲ್ವಾ? ರೆಡಿ ಆಗಿದ್ದಾಯ್ತಲ್ಲ, ಬನ್ನಿ. ಹೂ ಮಾಡ್ಕೊಳ್ಳೋದಕ್ಕೆ ಬರ್ತಿಲ್ಲ, ಒದ್ದಾಡ್ತಿದ್ದೀನಿ, ನೀವು ಹೋಗಿರಿ. ಹೂ ತಾನೆ, ಕೊಡಿ, ನಾನೇ ಮುಡಿಸ್ತೀನಿ. ಏರ್ಪಿನ್ ಕೊಡಿ. ರೇವತಿ ನೋಡೆ ನಮ್ಮ ಮಗಳನ್ನ, ಮದುವೆ ಆದ್ಮೇಲೆ ಅವಳ ಮುಖದಲ್ಲಿ ಎಷ್ಟು ಕಳೆ ಬಂದ್ಬಿಟ್ಟಿದೆ. ಅಯ್ಯೋ, ನನ್ನ ಮಗಳು ಬಂಗಾರ. ಚೆನ್ನಾಗಿದೆಯಾ ಆರಾಧನಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದೆಯಾ ಮಗಳೇ? ಬಿಗ್ರೆ, ಒಂದಿನ ನನ್ನ ಮಗಳನ್ನ ಬಿಟ್ಟಿದ್ದೇ ಇಲ್ಲ ನಾವು. ಅವಳು ಮನೇಲಿಲ್ದೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆ. ಸಾವಿತ್ರಿ, ನೀನು ಹೀಗೆ ಕೂತ್ಕೊಂಡ್ಬಿಟ್ಟೆ? ಅವ್ರಷ್ಟು ದೂರದಿಂದ ಬಂದಿದ್ದಾರೆ, ಅವ್ರಿಗೊಂಚೂರು ತಿಂಡಿ ಕಾಫಿ ಏನಾರು ಕೊಡೋದಲ್ವಾ? ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ಬರೋ ಅರ್ಜೆಂಟ್ ಅಲ್ಲಿ ಕಾಫಿನೇ ಕುಡ್ದಿಲ್ಲ ನಾವು. ಅಯ್ಯೋ, ತರ್ಸಿ ದಯವಿಟ್ಟು ತಗೊಂಬೋಗಿ. ಕಾಫಿ ಅಷ್ಟೇ ಸಾಕು, ಮತ್ತೇನು ಮಾಡಬೇಡಿ. ಪರವಾಗಿಲ್ಲ, ಗಡಿಬಿಡಿಯಲ್ಲಿ ತಿಂಡಿನೂ ತಿಂದಿದಿರೋ ಇಲ್ವೋ? ಹೌದು, ಗಡಿಬಿಡಿಯಲ್ಲಿ ಹೊರಟಿರ್ತೀರಿ, ತಿಂಡಿನೂ ಮಗ್ಳು ಮನೆಯಲ್ಲೇ ಮಾಡೋಣ ಅಂತ ಹಂಗೆ ಬಂದಿದ್ರೋ ಏನೋ. ಅಯ್ಯೋ, ಮರ್ತೇ ಬಿಟ್ಟಿದ್ದೆ. ಚಾಕ್ಲೇಟಾ? ಚಾಕ್ಲೇಟ್ ಯಾಕೆ ತಂದಿದ್ದೀರಾ? ನಮ್ಮನೇಲಿ ಯಾವ ಪುಟ್ಟ ಮಕ್ಕಳು ಇಲ್ವಲ್ಲ. ಇದು ಆರಾಧನಂಗೆ. ಹಾ, ನನ್ನ ಮಗಳಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ. ಮಗಳೇ ತಗೊಂಬ, ತಗೋ. ನನ್ನ ಮಗಳು ಚಿಕ್ಕ ವಯಸ್ಸಿಂದ ನಾನು ಆಚೆ ಹೋದ್ರೆ ಸಾಕು, ಅಪ್ಪ ನಂಗೆ ಚಾಕ್ಲೇಟ್ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಅವಾಗ್ಲಿಂದ ನಾನು ಎಲ್ಲೂ ಹೊರಗಡೆ ಹೋದ್ರು ಅವಳು ಚಾಕ್ಲೇಟ್ ತಂದು ಕೊಡ್ತೀನಿ. ತಗೋ ಮಗಳೇ. ಮಹೇಶ್ ಸರ್, ನೀವು ತುಂಬಾ ಬದಲಾಗಿದ್ದೀರಾ, ಇವತ್ತು ಬೇರೆ ತರನೇ ಕಾಣಿಸ್ತಿದ್ದೀರಾ. ಹಂಗೇನು ಇಲ್ಲ ಅಳಿ ಅಂದ್ರೆ. ಹೌದು ಸುಶಾಂತ್, ಮಗಳು ಮದುವೆಯಾಗಿ ಇಲ್ಲಿಗೆ ಬಂದ್ಬಿಟ್ಲಲ್ಲ, ಅದಕ್ಕೆ ಮಹೇಶ್ ಅವರಲ್ಲಿ ಇಷ್ಟೊಂದು ಬದಲಾವಣೆ ಅಲ್ವಾ ಮಹೇಶ್ ಅವರೇ?
ಬೀಗ್ರೆ ನಿಮ್ಗೆ ಇನ್ನೊಬ್ಳು ಮಗಳಿರ್ಬೇಕಲ್ವಾ? ಯಾಕೆ ಕರ್ಕೊಂಬಂದಿಲ್ವಾ? ನಾನ್ ಕರ್ದೆ, ಅವಳು ಬರಲ್ಲ, ಕಾಲೇಜ್ಗೆ ಹೋಗ್ಬೇಕು ಅಂದ್ಲು. ಅದು ಅಯ್ಯೋ ಆರಾಧನಾ, ನಿನ್ ತಂಗಿ ಸಿರಿ ನಾನು ಅಕ್ಕನ್ ನೋಡ್ಬೇಕು ಅಂತ ಬಟನ್ ಏನ್ ತಿಕ್ಕಿದ್ದೆ. ಆದ್ರೆ ಏನ್ ಮಾಡೋದು, ಸ್ಪೆಷಲ್ ಕ್ಲಾಸ್ ಇತ್ತಂತೆ, ಬರಕ್ಕಾಗಲ್ಲ ಅಂದ್ಲು. ಪರವಾಗಿಲ್ಲ ಬಿಡಿ, ಇನ್ನೊಂದ್ಸಲ ಬರೋವಾಗ ಆ ಮಗುನು ಕರ್ಕೊಂಡ್ಬಂದು. ಅಯ್ಯೋ ಖಂಡಿತ ಕಳ್ಸ್ಕೊಡ್ತೀನಿ ಬೀಗ್ರೆ. ಅವಳಿಗೂ ಅಕ್ಕನ್ ನೋಡ್ಬೇಕು, ಅಕ್ಕನ್ ಮನೆ ನೋಡ್ಬೇಕು ಅಂತ ಆಸೆ ಇರಲ್ವಾ? ಅದು ಬೇರೆ ಮನೆ ದೊಡ್ಡದು. ಒಂದು ವಾರನ ಇಟ್ಕೊಂಡು ಆರಾಮಾಗಿ ಕಳಿಸ್ಕೊಡಿ. ಏನು ಮುಟ್ಟಿ ನೋಡ್ತಾ ಇದ್ದೀರಾ? ಅಲ್ಲ, ನೋಡಕ್ಕೇನೋ ಸಖತ್ತಾಗಿದ್ದಾವೆ, ಆದ್ರೆ ಕ್ವಾಲಿಟಿ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ತಾ ಇದ್ದೆ. ಈ ಫರ್ನಿಚರ್ ಎಲ್ಲ ತುಂಬಾ ಕಾಸ್ಟ್ಲಿ. ಇದೊಂದು ಸೋಫಾ 50,000 ರೂಪಾಯಿ. ಎಷ್ಟು? 50,000. 50,000 ಒಂದಕ್ಕೆ? 2 ಸೇರಿ ಇದೇ 50,000 ನನಗೇನಾದ್ರೂ ಕೊಟ್ಟಿದ್ರೆ ನಮ್ಮ ವಟಾರದಲ್ಲಿ ಎಲ್ರಿಗೂ ಚೇರ್ ಹಾಕ್ಸಿ ಮೇಲ್ಗಡೆ ಶ್ಯಾಮೇನ್ ಹಾಕ್ಸಿ ಊಟನೇ ಹಾಕ್ಸ್ಬಿಡ್ತಾ ಇದ್ದೆ. ಪೇಂಟಿಂಗ್ ನೋಡ್ತಾ ಇದ್ರಲ್ಲ, ಈ ಪೇಂಟಿಂಗ್ ಬೆಲೆ ಗೊತ್ತಾ? ಇದು ನಮ್ಮ ಭಾವ ಅಮೆರಿಕಾಗ್ ಹೋದಾಗ ತಂದಿದ್ದು, 15 ಲಕ್ಷ ಕೊಟ್ಟು. 15 ಲಕ್ಷ? ಓ, ನನ್ನ ಮಗಳು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ, ಅದೃಷ್ಟವಂತೆ. ಅಮ್ಮ, ಆ ಆರಾಧನಾ ಮನೆಯವ್ರನ್ನ ನೋಡಿದ್ಯಾ? ಅವ್ರಿಗೊಂದು ಸ್ಟೇಟಸ್ಸು ಇಲ್ಲ. ಬಡವ್ರನ್ನ ಕೀಳಾಗಿ ನೋಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಎಷ್ಟೇ ಬಡತನ ಇದ್ರೂ ಶಿಸ್ತಿಂದ ಇರೋ ಜನ ಇರ್ತಾರೆ. ಆದ್ರೆ ಇವರೇನಮ್ಮ, ಇವರು ಬರ್ಗೆಟ್ಟಿರೋರ್ ಥರ ಆಡ್ತಾ ಇದ್ದಾರೆ. ಅಕ್ಕ, ನಿಮ್ ಮಗ ಆ ಹುಡುಗಿನ ಅದೇನ್ ನೋಡ್ ಮೆಚ್ಕೊಂಡೋ ಏನೋ. ಅಲ್ಲ, ಧರ್ಮೇಂದ್ರ ಪ್ರಧಾನ್ ಮನೆ ಬೀಗರಾಗೋಕೆ ಇಷ್ಟ ಆದ್ರೂ ಯೋಗ್ಯತೆ ಇದೆ ಅನ್ಸುತ್ತಾ ಅವ್ರಿಗೆ? ಇಂಥವ್ರಿಂದ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಿದೆ. ಇಷ್ಟು ವರ್ಷ ನಮ್ಮಪ್ಪ ಮಾಡಿದ ಹೆಸರೆಲ್ಲ ಬೀದಿ ಪಾಲಾಯ್ತು. ಅತ್ತೆ, ನಾನು ತಗೊಂಡು ಹೋಗ್ತೀನಿ. ಏನು ಬೇಕಾಗಿಲ್ಲ. ನಮ್ಮನೆಗೆ ಬಂದಿರೋರು ಸತ್ಕಾರ ಮಾಡೋದಕ್ಕೆ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿನ್ನ ಸಹಾಯ ನಾನೇನು ಬೇಡಿಲ್ಲ. ನೋಡು, ತಾಳಿ ಶಾಸ್ತ್ರ ನಡೀತಾ ಇದೆ, ನಾನೇ ಎಲ್ಲದಕ್ಕೂ ಓಡಾಡ್ತಾ ಇದ್ದೀನಿ, ತಯಾರಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದರ ಅರ್ಥ ನನಗಿದು ಇಷ್ಟ ಇದೆ ಅಂತಲ್ಲ. ನನ್ನ ಗಂಡನ ಮಾತಿಗೆ ಎದುರಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಷ್ಟೊಂದು ತಾಳ್ಮೆಯಿಂದ ಇದ್ದೀನಿ. ನೀನ್ ಈ ತರ ಎಲ್ಲ ಮಾಡಿ ನನ್ನ ತಾಳ್ಮೆನ ಕೆಣಕ್ಬೇಡ. ಹೋಗಿಲ್ಲಿಂದ. ಗಣಪತಿ, ಈ ಸ್ವೀಟ್ ತಗೋ. ನಿಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದ ತಕ್ಷಣ ಒಂದು ಕ್ಷಣಕ್ಕೆ ಎಲ್ಲಪ್ಪ ಇದನ್ನ ನಾನು ಅನ್ಸ್ಬಿಡ್ತು. ಯಾಕೆ ಹೇಳು? ಇಂಥ ಜನ ಯಾವತ್ತೂ ನಮ್ಮ ಮನೆ ಒಳಗಡೆ ಬಂದೇ ಇಲ್ಲ. ಇಂಥ ಜನರ ಜೊತೆ ನಮಗೆ ಕಾಂಟ್ಯಾಕ್ಟ್ಸೇ ಇಲ್ಲ. ಆದ್ರೆ ಈಗ ಇಂಥ ಮನೆಯವ್ರ ಹುಡುಗಿನೇ ನಮ್ಮ ಮನೆ ಸೊಸೆ. ಎಲ್ಲಿಂದ ಎಲ್ಲಿಗೆ ಬಂದೆ ಅಲ್ಲ ನೀನು? ಆ ನಿಮ್ಮ ವಟ್ಟಾರನು, ನಿಮ್ಮ ಲೈಫ್ ಸ್ಟೈಲು, ಆ ಜನ, ಓ ಮೈ ಗಾಡ್, ನಿಮ್ಮ ಲೆವೆಲೇ ಬೇರೆ. ನೋಡು, ನಿಂಗೂ ನಮ್ಮ ಮನೆಗೂ ಸೆಟ್ಟೇ ಆಗಲ್ಲ. ಆದಷ್ಟು ಬೇಗ ಬ್ಯಾಗ್ನ ಪ್ಯಾಕ್ ಮಾಡ್ಕೋ.
ನಾನು ಮನುಷ್ಯನ ಅವನ ಅಂತಸ್ತು ನೋಡಿ ಅಳಿಯಲ್ಲ, ಅವನ ಅಂತರಂಗ ನೋಡಿ ಅಳಿತೀನಿ. ಆದರೂ ನೀವು ಈ ಸ್ಟೇಟಸ್ಸು ಲೆವೆಲ್ಲು ಅಂತಾನೆ ಮಾತಾಡಿದ್ರೆ ನಿಮಗೆ ಅರ್ಥ ಆಗೋ ರೀತಿಲೇ ಹೇಳ್ತೀನಿ ಕೇಳಿ. ಇದಿದೆಯಲ್ಲ, ಮನೆ, ಇನ್ಶಿಯಲು, ಲೈಫ್ ಸ್ಟೈಲು ಎಲ್ಲನೂ ಬದಲಾಯಿಸುತ್ತೆ. ಎಲ್ಲಿಂದಾನೋ ಎಲ್ಲಿಗೋ ಕರ್ಕೊಂಡು ಬರುತ್ತೆ. ನನ್ನನ್ನ ಒಟಾರದಿಂದ ಈ ಮನೆಗೆ ಕರ್ಕೊಂಡು ಬಂದಿದ್ದೆ ಈ ತಾಳಿ. ಯಾರಿಗ್ ಗೊತ್ತು, ನಾಳೆ ನಿಮ್ಮನ್ನ ಇಲ್ಲಿಂದ ಇನ್ನೆಲ್ಲಿಗೋ ಈ ತಾಳಿನೇ ಕರ್ಕೊಂಡು ಹೋಗ್ಬೋದು. ಯಾವ್ದಕ್ಕೂ ಹುಷಾರು. ಹೇ, ನೀನ್ ನನ್ನ ಏನು ಮಾಡೋದಕ್ಕಾಗಲ್ಲ. ನನ್ನ ಕತ್ತಲ್ಲಿ ತಾಳಿ ಇರೋ ತನಕ ನೀನು ನನ್ನನ್ನ ಏನು ಮಾಡೋದಕ್ಕಾಗಲ್ಲ. ಹೌದಾ? ಸರಿ, ಹಾಗಿದ್ರೆ ಸರಿಯಾಗಿ ಕೇಳಿಸ್ಕೊ. ಇದನ್ನ ಕಟ್ಟಿರೋರ್ ಕೈಯಿಂದನೇ ಆದಷ್ಟು ಬೇಗ ತೆಗೆಸ್ತೀನಿ. ಆಲ್ ದಿ ಬೆಸ್ಟ್. ಆರಾಧನಾ ಅಂತ ಒಂದು ಹೆಣ್ಣುಮಗು ನನ್ನ ಮನೆ ಸೊಸೆಯಾಗಿ ಬರ್ತಾಳೆ ಅಂದರೆ ಅದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತ ಅರ್ಥ. ಇಂಥ ಸರಳ ಸಜ್ಜನಿಕೆಯ ಹುಡುಗಿ ಸುಶಾಂತನ ಕೈ ಹಿಡಿಯೋದು ನಮ್ಮ ಅದೃಷ್ಟ ಅಲ್ವೇನು? ರೇವತೆ ಮಕ ಏನ್ ನೋಡ್ತದೆ, ಕುಡಿಯೇ. ಈ ಗಟ್ಟಿ ಹಾಲು ಹಾಕಿ ಕಾಫಿ ಮಾಡಲ್ಲ, ನನಗೆ ಇಷ್ಟ ಆಗಲ್ಲ. ಯಾಕೆ ಹೇಳಿ? ಹಾಲು ಖಾಲಿ ಆಗ್ಬಿಡುತ್ತೆ. ಓ, ಸ್ವೀಟ್ ಇಲ್ಲ ಇದೆ. ಸಕದ ಇದೆ ಸ್ವೀಟು. ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ಳಿ, ಮತ್ತೆ ಈ ಥರ ಸ್ವೀಟ್ ಸಿಗಲ್ಲ ನಿಮಗೆ. ಈ ಮಹೇಶರ್ ಯಾಕೆ ಹೀಗೆ ಮಾಡ್ತಿದ್ದಾರೆ? ಆಡ್ಕೊಳ್ಳೋರ್ ಮುಂದೆ ಚೆಡು ಬಿದ್ರು ಅನ್ನೋ ಥರ ಆಯ್ತಲ್ಲ.